ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಗ್ರಾಮದೇವರಾದ ಶ್ರೀ ಹುಲಿ ಕಾಂತೇಶ್ವರ ಮಹಾಶಿವರಾತ್ರಿ ರಥೋತ್ಸವದ ಜಾತ್ರಾ ನಿಮಿತ್ತವಾಗಿ 4ನೇ ದಿನದ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ತಾಯಿ ಕಳೆದುಕೊಂಡ ಮೇಲೆ ಮಗಳು ತವರಿಗೆ ಬರಲಾಗದೆ ತಾಯಿ ಗಂಡನ ಮನೆಯಲ್ಲಿ ಕುಳಿತುಕೊಂಡು ಗೋಳಾಡುತ್ತಿದ್ದಳು. ಆ ತಾಯಿ ಸಾಕಲು ಎಷ್ಟು ಅಣ್ಣ ತಮ್ಮಂದಿರು ಇದ್ದರೂ ಅಣ್ಣ ತಮ್ಮಂದಿರ ಹೆಂಡತಿಯರಿದ್ರು ಕೂಡ ನನ್ನ ತವರು ಮನೆ ಜಾತ್ರೆ ತೇರು ಎಳೆಯೋದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿಲ್ಲ. ಭಗವಂತ ನನ್ನ ಕರೆಯುವಂತ ತಾಯಿಯನ್ನ ನೀನು ಕರೆದುಕೊಂಡು ಹೋಗಿದ್ದೀಯ. ಮತ್ತೆ ನನ್ನನ್ನ ಯಾರು ತವರು ಮನೆಗೆ ಕರೆದುಕೊಂಡು ಹೋಗ್ತಾರೆ ಎಂದಾಗ ಶ್ರೀ ಹುಲಿ ಕಾಂತೇಶ್ವರ ಅಜ್ಜರ ಪವಾಡ ನಡೆದಿದ್ದು ಏನು ಅಂದ್ರೆ ನಾಳಿನ ದಿವಸ ಜಾತ್ರೆಯು ಪ್ರಾರಂಭವಾಗುತ್ತೈತೆ ಎಂದ್ರೆ ಜಂಗಮ ವೇಷಧಾರಿಯಾಗಿ ಭಿಕ್ಷಾಂದೇಯಿ ತಾಯಿ ಎಂದು ಮನೆ ಮುಂದೆ ನಿಂತುಕೊಂಡು ಹೇಳಿದ ಯವ್ವ 3 ದಿನದಿಂದ ಕಣ್ಣೀರು ಹಾಕ್ತಾ ಇದ್ದೀಯ. ನಮ್ಮೂರು ಜಾತ್ರೆ ನಡೀತೈತೆ, ತೇರಿಗೆ ಹೋಗಬೇಕು ಎಂದು ಆಸೆ ಪಟ್ಟಿದ್ದೀಯಲ್ಲ, ನಿಜ ಅಂದು ತಾಯಿ ಕೇಳಿದ. ಹೌದು ಅಪ್ಪ, ನೀನ್ಯಾರು ಎಂದು ಕೇಳಿದಾಗ ಹಿಂದಿನ ಜನ್ಮದಲ್ಲಿ ನೀನು ನನ್ನ ಮಗಳಾಗಿದ್ದಿ, ನಾನು ನಿಮ್ಮ ಅಪ್ಪ ಆಗಿದ್ದೀನಿ, ಅದಕ್ಕೆ ನಿನ್ನನ್ನ ಜಾತ್ರೆಗೆ ಕರೆದುಕೊಂಡು ಹೋಗಲು ಬಂದಿದ್ದೀನಿ ಎಂದ್ರು ಅಂತ ಹೇಳಿ ಶ್ರೀ ಹುಲಿ ಕಾಂತೇಶ್ವರ ಅಜ್ಜರ ಪವಾಡದ ಬಗ್ಗೆ ಡಾಕ್ಟರ್ ಮಾಧುಲಿಂಗ ಮಹಾರಾಜರು ಹೇಳಿದ್ದಾರೆ. ಶಾಶ್ವತವಾದ ಸುಖ ಯಾವುದರಿಂದ ಸಿಗುತ್ತೈತೆ ಎಂದರೆ ಈ ವೇದಿಕೆಗೆ 4 ದಿನಗಳ ಪರ್ಯಂತ ಆಧ್ಯಾತ್ಮದ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಶ್ರೀ ಹುಲಿ ಕಾಂತೇಶ್ವರ ಅಜ್ಜನ ಪವಾಡ ಜಾತ್ರೆಗೆ ತನು ಮನ ದನದಿಂದ ಸೇವೆ ಮಾಡ್ತಾ ಇದ್ದೀರಲ್ಲ, ಇದರಿಂದ ಶಾಶ್ವತ ಸುಖ ಸಿಗುತ್ತೈತೆ ಎಂದು ಮಾತುಶ್ರೀ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದ್ದಾರೆ. ಈ 4ನೇ ದಿನದ ಪ್ರವಚನದ ನೇತೃತ್ವವನ್ನ ಮಾತುಶ್ರೀ ಅಕ್ಕ ಮಹಾದೇವಿ ತಾಯಿಯವರು ವಹಿಸಿಕೊಂಡಿದ್ರು. ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಮಾಧುಲಿಂಗ ಮಹಾರಾಜರು ವಹಿಸಿಕೊಂಡಿದ್ರು. ಅಧ್ಯಕ್ಷತೆಯನ್ನ ಶಿವಲಿಂಗ ಸ್ವಾಮಿಗಳು, ವಿಶ್ವ ಹಿಂದೂ ಪರಿಷತ್ನ ಧರ್ಮಚಾರಿಗಳಾದಂತಹ ವೆಂಕಟೇಶ್ ಜಿ ಉಪನ್ಯಾಸವನ್ನ ನೀಡಿದ್ದಾರೆ. ಕೀರ್ತನಕಾರರಾದ ಸೋಮಲಿಂಗ ಶಾಸ್ತ್ರಿ ಹಾಗೂ ಅವರ ಸುಪುತ್ರ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ರಾಮಕೃಷ್ಣ ದಳವಾಯಿ, ಹುಲಿ ಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಆನಂದ ಮಾರಾಪುರ, ರಾಮಗೌಡ ಪಾಟೀಲ್, ಲೋಹಿತ ಹುಣಚಾಳೆ, ಲಕ್ಷ್ಮಣ್ ವಡ್ಡರ್, ಶೈಲೇಶ ಬಡಿಗೇರ್, ವೀರೇಶ್ ಬಡಿಗೇರ್, ಸಂತೋಷ್ ವಡ್ಡರ್ ಹಾಗೂ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರು, ಹುಲಿಕಾಂತೇಶ್ವರ ಯುವಕರ ಸಂಘದ ಸದಸ್ಯರು ಹಾಗೂ ಸಮಸ್ತ ಕಣದಾಳ ಗ್ರಾಮದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕುಮಾರ್ ವಡ್ಡರ್, ಪ್ರಶಾಪ್ ಅವರ್ ಟಿವಿ, ರಾಯಬಾಗ. ಇವತ್ತು ನಮಗೇನ ಬೈಕ್ ಹತ್ತವ, ನಾ ಯಾಕೆ ಹೇಳಿರ್ತೀನಿ, ಒಳ್ಳೊಳ್ಳೆ ತಾಯಂದ್ರ ಬೇಕಾದ್ರೆ ಎಲ್ಲ ಚಲೋ ಒಳ್ಳೆ ಸಂಸ್ಕೃತಿ, ಒಳ್ಳೆ ಮಕ್ಕಳು ನಿರ್ಮಾಣ ಮಾಡ್ಬೇಕಾದ್ರೆ ಇವತ್ತು ನೀವೇ ಕಾರಣ. ಬಹುಸಂಖ್ಯರಿಂದ ಇವತ್ತು ಹೇಳೋ ಪ್ರಸಂಗ ಬಂದದ. ಇವತ್ತು ದೇಶದಲ್ಲಿ ಭಾಳ ಸವಾಲವ. ಇದ್ರ ಜೊತೆ ಇನ್ನೊಂಥ ಸವಾಲು ಏನು ಅಂದ್ರೆ ಒಂದು ಲವ್ ಜಯಾದಂಥ ಸವಾಲದ, ಲ್ಯಾಂಡ್ ಜಯಾದಂಥ ಸವಾಲ. ಇವೆಲ್ಲ ಒಳ್ಳೆ ಮಕ್ಕಳು ನೀವು ಕೊಟ್ರಪ್ಪ ಅಂತಂದ್ರೆ ಇವತ್ತು ಯುವತಿಯರು ಯಾವ ರೀತಿ ಕಾಲೇಜ್ ಯುವತಿಯರು ಸಹಿತ ಇಲ್ಲಿದ್ದಾರೆ, ಕಾಲೇಜಾಗ ಆಗುವಂಥ ಪ್ರಕರಣ ನೋಡ್ತಿರ್ತೀವಿ. ಅದಕ್ಕೂ ಒಳ್ಳೆ ಸಂಸ್ಕಾರ ಇರಬೇಕು. ಒಳ್ಳೆ ತಾಯಿಂದ ಹೊಟ್ಟೆಯಲ್ಲಿ ಒಳ್ಳೆ ಮಕ್ಕಳನ್ನ ಹೊಡ್ತಾವ, ಆದ್ರೂ ಸ್ವಲ್ಪ ನಾವು ಕೈ ಹಚ್ಚೋದು ನಮ್ಮ ಕೆಲಸ ಇರ್ತದೆ. ಇವತ್ತ ಕೃಷ್ಣ ಹೇಳಿದಂಥ ಕಥೆ ಕೇಳಿನ ಸೋದರನ ಮಗ ಅಭಿಮನ್ಯು ಚಕ್ರವ್ಯೂಹದ ಹೋಗುವಂಥ ಸಾಹಸ ಮಾಡಿದ. ಅದು ಯಾವಾಗ ಗರ್ಭವಸ್ಥಿತ ಕೇಳಿದೆ. ಇವೆಲ್ಲ ಸಂತೋಷ ಹೇಳೋ ಕೆಲಸ ನಮ್ಮ ಮೇಲೆ ಶಾಶ್ವತವಾಗಿರತಕ್ಕಂತ ಸುಖವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾಗಿರತಕ್ಕಂತ ಸುಖ ಯಾವುದರಿಂದ ಸಿಗ್ತದ ಅಂದ್ರೆ ಇವೇನು ಈ 4 ದಿನಗಳ ಪರ್ಯಂತರವಾಗಿ ಏನು ಆಧ್ಯಾತ್ಮದ ಚಿಂತನವನ್ನ ಮಾಡ್ತಾ ಇದಿರಲ್ಲ, ಏನು ಹುಲ್ಕಂತಪ್ಪಜ್ಜನಿಗೆ ತನು ಮನ ಧನದಿಂದ ಸೇವೆಯನ್ನ ಮಾಡ್ತಾ ಇರಲಿಲ್ಲ ಪುಣ್ಯಾತ್ಮರೇ, ಇದರಿಂದ ಶಾಶ್ವತವಾಗಿರತಕ್ಕಂತ ಸುಖ ಸಿಗುತ್ತದೆ. ನೀವು ಬಹಳ ರೊಕ್ಕ ಗಳಿಸಿರಬಹುದು, ನೀವು ಬಹಳಷ್ಟ ಏನೆಲ್ಲ ಮಾಡಿರಬಹುದು ಸಂಸಾರದಲ್ಲಿ, ಅದರಿಂದ ಏನಾಗುದಿಲ್ಲ, ಅದು ಶಾಶ್ವತವಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಸಂಸಾರ ಹೆಂಗೈತೆ ಅಂತ ಬಸವನಪ್ಪ ಹೇಳಿಲ್ಲ, ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತಿಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನನ್ನ. ಈ ಸಂಸಾರ ಹೆಂಗಿದ್ದಂಗ್ರಿ, ಗಾಳಿಗಿಟ್ಟು ನಿಮ್ಮ ಆರ್ತಿ ಇದ್ದಂಗ. ಆರ್ತಿ ಅಂತ ಯಾಕೆ ಹೆಸರಿಟ್ಟಾರ ಅದಕ್ಕೆ? ಆರ್ತಿ ಅದಾವಿಲ್ಲ ನಿಮ್ಮಲ್ಲಿ? ಆರ್ತಿ ಯಾಕೆ ಹೆಸರಿಟ್ಟಾರು? ಅವು ಆರ್ತಾವ. ನೀವು ಎಟ್ಟು ಅವನ್ ಬದುಕಿಸ್ಬೇಕು, ಎಟ್ಟು ಎಣ್ಣೆ ಹಾಕ್ಬೇಕು, ಎಟ್ಟು ಬತ್ತಿ ತಿರುರನು ಗಾಳಿಗಿಟ್ರ ಅವೇನ್ ಮಾಡ್ತಾವು?
ಆರ್ತಾವ. ಅದಕ್ಕಾಗಿ ಅವಕ್ಕೆ ಆರ್ತಿ ಅಂದಾರ. ಹಂಗ ಈ ಸಂಸಾರ ಅನ್ನತಕ್ಕಂಥದ್ದು ಹೆಂಗದ ಅಂದ್ರೆ ಗಾಳಿಯ ಸೊಡರು, ಗಾಳಿಗಿಟ್ಟಂತ ದೀಪ ಇದ್ದಂಗ. ಇದು ಶಾಶ್ವತವಲ್ಲ ಪುಣ್ಯಾತ್ಮರೇ. ಅದು ಯಾವಾಗ ತಿಳಿತೈತಿ ಅಂದ್ರೆ ಇಂಥ ಮಹಾತ್ಮರ ಸಂಘದಲ್ಲಿ ಇದ್ದಾಗ ನಮಗ ತಿಳಿತದ. ವಿನಃ ಅಲ್ಲಿ ಪರ್ಯಂತರವಾಗಿ ನಮಗ ಅದ ಸತ್ಯ ಅಂತ ತಿಳಿದವು. ಅದಕ್ಕಾಗಿ ಮಹಾತ್ಮರು ನಮ್ಮನ್ನ ಎಚ್ಚರವನ್ನ ಮಾಡ್ತಾ ಇದ್ದಾರೆ. ಕೂಡ ತಾಯಿ ಕಳ್ಕೊಂಡ ಮೇಲೆ ತವರಿಗೆ ಬರಕ್ ಆಗಲಾರದ ತಾಯಿ ಗಂಡನ ಮನೆಯಲ್ಲಿ ಕುಂತ್ಕೊಂಡು ಗೋಳಾಡ್ತಿದ್ಲಂತ. ಬಹುಶಃ ನಿಜಗುಣ ಶಿವಗಳದ್ದು ಮುಂದೆ ಹೇಳ್ತೀನಿ 1-2 ನಿಮಿಷ. ಆ ತಾಯಿ ಸಾಕನ್ನುವಷ್ಟು ಅಣ್ಣತಮ್ಮರಿದ್ರು, ಅಣ್ಣತಮ್ಮರ ಹೆಂಡ್ರಿದ್ರು ಕೂಡ ನನ್ನ ತವರು ಮನೆಯ ಜಾತ್ರೆಯ ತೇರು ಎಳ್ಯಾಕ ನನಗೆ ನೀನು ಅವಕಾಶ ಮಾಡಿಕೊಟ್ಟಿಲ್ಲ ಭಗವಂತ. ನನ್ನ ಕರಿವಂತ ತಾಯಿನ ನೀನು ಕಳ್ಕೊಂಡು ಹೋಗಿದೀಯಾ, ಮತ್ತು ನನ್ಯಾರ ತವರು ಮನೆಗೆ ಕರ್ಕೊಂಡು ಬರಬೇಕಂತ ಕೇಳಿದಾಗ ಹುಲಕಾಂತೇಶ್ವರ ನಡೆದಿರ್ತಕ್ಕಂಥ ಪವಾಡ ಏನು ಅಂತ ಕೇಳಿದ್ರೆ, ನಾಳಿನ ದಿವಸ ಜಾತ್ರೆ ಮಹೋತ್ಸವ ಪ್ರಾರಂಭ ಆಗತೈತಿ ಅಂತ ಅನ್ಕೊಂಡ್ರ ಜಂಗಮ ವೇಷಧಾರಿಯಾಗಿ ಭೌತಿ ಭಿಕ್ಷಾಂದಿ ತಾಯಿ ಅಂತ ಮನೆ ಮುಂದೆ ನಿಂತ್ಕೊಂಡ ಹೇಳದಂತ ಏನಂತ ಪುಣ್ಯಾತ್ಮ, ಯವ್ವ 3 ದಿವಸದವರೆಗೆ ನೀನು ಕಣ್ಣೀರು ಹಾಕ್ತಾ ಇದ್ದಿ, ನಮ್ಮ 3 ಜಾತ್ರೆ ನಡೀತಿತ್ತು, ತೇರಿಗೆ ಹೋಗ್ಬೇಕಂತ ಆಸೆ ಪಟ್ಟಿಯಲ್ಲ, ನಿಜ ಏನ ತಾಯಿ ಅಂತ ಕೇಳದಂತ. ಹೌದಪ್ಪ ನೀ ಯಾರಂದಾಗ ನಾ ಯಾರೂ ಬಂದಿಲ್ಲ, ಹಿಂದಕಿನ ಜನ್ಮದಾಗ ನೀ ನನ್ನ ಮಗಳಿದ್ದಿ, ನಾ ನಿಮ್ಮ ಅಪ್ಪಿದ್ನಿ, ಅದಕ್ಕೆ ನಿನ್ನ ಜಾತ್ರೆ ಕರ್ಯಾಕ ಬಂದಿನಿ ತಂಗಿ ಅಂತ ಹೇಳಂತ. ಅಂತ ಜಾತ್ರೆ ಕರೀಕ ಬರುವಂತ ಮಾಲಕ ಬಹಳ ದೊಡ್ಡವ ಅದಾನ. ಆ ಮಾಲಕನ ಆಶ್ರಯದೊಳಗೆ ನಾವು ಬದುಕಬೇಕಷ್ಟ. ಮಾಲಕನಕ್ಕಿಂತ ಮುಂದೊಂದು ಹೆಜ್ಜೆ ಇಟ್ಟಿವಂದ್ರ ಆ ಹೆಜ್ಜೆ ಇಳಿಸೋದು ಗೊತ್ತೈತೆ ಅವನಿಗೆ, ಆ ಹೆಜ್ಜೆ ಹಿಂದೆ ತೆಗೆಸೋದು ಗೊತ್ತೈತೆ ಅವನಿಗೆ. ಹೌದಿಲ್ಲ? ಬಹುಶಃ ಬಳತ್ತೇನು ಮಾತಾಡಂಗಿಲ್ಲ. ಮೊನ್ನೆ ಒಂದು ಊರಾಗ ಪ್ರವಚನಕ್ಕೆ ಹೋಗಿದ್ದೆ. ಹೋದಾಗ ಒಬ್ಬ ಬಡಗಿ ಹಿಡ್ಕೊಂಡು ಅಡ್ಡಾಡಕ್ ಹತ್ತಿದವ. ನಾವೊಂದು 45 ನಿಮಿಷ ಸ್ವಾಗತದಿಂದ ಹೆಂಗ್ ಕಾಣ್ತೀರಿ ಅಂತ ಕೇಳಿದ್ರೆ ಬಹುಶಃ ನನಗೆ ಅನಿಸ್ತಾ ಇದೆ ಯಾವುದೋ ತಾಯಿ ಮಕ್ಕಳ ಸಂಬಂಧ ಕೂಡ ಕಡಿಮೆ ಆಗಿದೆ. ಆ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನ ತೋರಿಸಿ ನಮ್ಮೆಲ್ಲರಿಗೆ ಆಧಾರದ ಸ್ವಾಗತವನ್ನು ತೋರ್ತಾ ಇದ್ದೀನಿ ಅಂತ ಕೇಳಿದ್ರೆ ಅದು ಯಾರ ಶಕ್ತಿ ಅಂತಂದ್ರ ಪರರ ಹಿತವನ್ನ ಬಯಸ್ತಿರ್ತಕ್ಕಂಥ ಮಾತೃ ಹೃದಯದವ್ರು ನೀವೆಲ್ಲರೂ ಇದ್ದೀರಲ್ಲ, ಅದಕ್ಕೆ ಹುಲಕಾಂತೇಶ್ವರ ನಿಮ್ಮ ಹತ್ರ ನೆಲೆಸಿದ್ದಾನ. ವಿನಃ ಬೆಳ್ಳಿ ಬಂಗಾರ ರಕ್ತಕ್ಕಾಗಿ ನೆಲೆಸಿದವಲ್ಲ. ನಿಮ್ಮ ಬಂಗಾರ ಕಳೆದ ಕೆಲವೊಂದಿಷ್ಟು ಮಂದಿ ಅಂದ್ರೆ ಶೃಂಗಾರದ ಮಾತುಗಳನ್ನ, ಬಂಗಾರ ಕಳೆದೈತಿ ಹುಲಕಾಂತಪ್ಪಂದು ಅವಾಗ ಹುಡ್ಕ್ಯಾಡಕ್ ಬಂದಿಲ್ಲ, ನಮ್ಗೇನು ಹುಡ್ಕ್ಯಾಡಕ್ ಕೊಡ್ತಾನ ಅವ ಅಂದಿದ್ರು ಅವ್ರು. ಅಂದಿದ್ರೆ ಇಲ್ಲ ಅಂದಿದ್ರೆ ಇಲ್ಲಪ್ಪ. ಯಾರು ಅಂದಿವತ್ತಾರ, ಯಾರು ಅಂದಿಲ್ಲತ್ತಾರ. ಹೇಳಿದ್ನಲ್ಲ, ಅವನಿಗೆ ಕೊಡೋದು ಗೊತ್ತೈತಿ, ಹೊಳ್ಳೆ ತಗೊಳ್ಳೋದು ಗೊತ್ತೈತಲ್ಲ. ಆ ಬಂಗಾರ ಎದಕ್ಕೆ ಕೊಟ್ಟಿದ್ದ ಅವನ ಕೈಯಾಗಂದ್ರ ನಿನ್ನ ಹೆಂಡರ ಮಕ್ಕಳಿಗೆ ಸುಖದಿಂದಿರುವಂತ ತೊಡೆ ದಿನ ಆಗನ ಹೊಳ್ಳೆ ನಾನು ಗುಡಿಗೆ ತಂದು ಕೊಡತ್ತಿ ಎತ್ತು ಬಂಗಾರ ಕೊಟ್ಟಾನವ. ಕರೆ ಮಳ್ಳ ಬಂಗಾರ ಕೊಟ್ಟಿ ನಿಮ್ಮೆಲ್ಲರಿಗೆ ಕೊಡವ. ನಾವು ಬಂಗಾರ ಬೆಳ್ಳಿ ಬಿಡ್ಕೊಳಕ್ ಬಂದವ್ರಲ್ಲ, ಅದಕ್ಕೆ ಹೇಳ್ತಾರ ಅವ್ರು ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನು ವ್ಯಕ್ತಪಡಿಸಿದ್ರು. ಹಿತವನ್ನರಿಯದೆ ಶಯಿಸು ತಿಳಿಯುವುದೇ ಚಂದಮಾಮ ಅಂತ ಒಂದು ವಿಷಯ ಸಂಗ್ರಹ ಮಾಡಿದರು. ಪರರ ಹಿತವನ್ನು ನಾವು ಎಲ್ಲಿವರೆಗೆ ಬಯಸುವುದಿಲ್ಲ, ನಾವು ಹುಲಕಾಂತೇಶ್ವರಿಗೆ ಬೇಡ್ಕೋಬೇಕಾಗಿದ್ದು ಇಷ್ಟ ಐತಿ. ಯಪ್ಪ ನಮ್ದು ಇದೇನೋ ಅಲ್ಲ, ಇದು ನಿಂದನ್ರಿ, ನಿಮ್ಮ ಮನೆ ಕಾವಲಾಗಿ ಬಂದು ನಿಂತು ನಿಮ್ಮನ್ನು ಜಪಾನ ಮಾಡ್ತಾನ. ಯಪ್ಪ ಇದು ನಿಂದಲ್ಲ, ಇದು ನಂದನ್ರಿ, ಸಾಯ್ತಕ ಹಿಂಗ ಮರಿಗೆ ಸಾಯ್ತಿದೆ. ಸರಿ ನೋಡ್ರಿ ಇದು